ತುರ್ತಾಗಿ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಏನು ಬಿಡದಿ ರೈತರ ಹೋರಾಟ ನಡೀತಾ ಇದೆಯೋ, ನಿನ್ನೆ ನಡೆದ ಘಟನೆಯಿಂದ ನಾನು ತಮ್ಮಗಳಿಗೆ ವಿನಂತಿ ಮಾಡಿದೆ. ಸಂಜೆ 6:30 ಗಂಟೆ ತಿಪ್ಪೇಸ್ವಾಮಿ ಅವರಿಗೆ ಆ ಮೆಸೇಜ್ ಮಾಡಿ ಎಲ್ಲರಿಗೂ ತಿಳಿಸಿ ಅಂತಲೂ ನಮ್ಮ ಮಾಜಿ ಶಾಸಕರು ಪಕ್ಕದಲ್ಲೇ ಕೂತಿದ್ದಾರೆ. ಅವರು ಕೂಡ ಮಾಡಿದಲ್ಲಿ ನೀವು ಆ ಕ್ಷೇತ್ರದ ಮಾಜಿ ಶಾಸಕರು ಮಾಗಡಿ ಕ್ಷೇತ್ರದ ಹಿಂದೆ ನಮ್ಮ ಪಕ್ಷದ ಗೆದ್ದು ಅವರು ಇಂಥ ಸಂದರ್ಭದಲ್ಲಿ ಜನರ ಪರವಾಗಿ ನಿಂತು ಹೋರಾಟ ಮಾಡತಕ್ಕಂಥ ಒಂದು ಭಾವನೆಯನ್ನು ಮೊದಲಿಂದ ಬೆಳೆಸಿಕೊಂಡು ಬಂದಿದ್ದಾರೆ. ಈ ಪಕ್ಷ ಕೂತಿರ್ತಕ್ಕಂಥ ಉಪೇಂದ್ರ ರೆಡ್ಡಿ ಅವರು ನಮ್ಮ ಪಕ್ಷದ ರಾಜ್ಯಸಭಾ ಸದಸ್ಯರಾಗಿ 6 ವರ್ಷ ಕೆಲಸ ಮಾಡಿದ್ದಾರೆ. ಈ ಪಕ್ಷಕ್ಕೆ ಹಲವಾರು ರೀತಿ ಅವರು ಸಹಾಯ ಮಾಡಿದ್ದಾರೆ. ಶರವಣ್ಣವರು ಅವರು ಹಾಲಿ ವಿಧಾನ ಪರಿಷತ್ ಸದಸ್ಯರು. ಅವರು ಯಾವುದೇ ಕಾರ್ಯಕ್ರಮದಲ್ಲೂ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸುವ ಸ್ವಭಾವ. ಅವರು ಪ್ರತಿ ಒಂದು ಕಾರ್ಯಕ್ರಮದಲ್ಲೂ ಭಾಗವಹಿಸಿದರು. ತಿಪ್ಪೇಸ್ವಾಮಿಯವರು ನಿವೃತ್ತಿ ಆದರೂ ಇವತ್ತು ಪಕ್ಷದ ಸಂಘಟನೆ ಸಂದರ್ಭದಲ್ಲಿ ಪ್ರತಿ ಹಂತದಲ್ಲಿ ಅವರು ಯಾವುದೇ ಸನ್ನಿವೇಶ ಬಂದರೂ ಆ ಸನ್ನಿವೇಶಕ್ಕೆ ತಕ್ಕಂತೆ ಪಕ್ಷದ ಚಟುವಟಿಕೆಯಲ್ಲಿ ನಿರಂತರವಾಗಿ ಅವರು ಕಾರಣವನ್ನು ವಿನಿಯೋಗ ಮಾಡ್ತಾ ಇದ್ದಾರೆ. ಅವ್ರಿಗೆ ಕೂಡ ನಾನು ಧನ್ಯವಾದ ಹೇಳ್ತೇನೆ. ಹಾಲಿ ವಿಧಾನ ಪರಿಷತ್ ಅವರು ಇವತ್ತು ನಮ್ಮ ಪಕ್ಷದ ಬರ್ತಕ್ಕಂಥ ಕಾರ್ಪೊರೇಷನ್ ಚುನಾವಣೆಗೆ ಮುಖ್ಯಸ್ಥರಾಗಿ ಏನು ಕುಮಾರಸ್ವಾಮಿ ಅವರು ಕೆಲವರನ್ನ ಆಯ್ಕೆ ಮಾಡಿದ್ದಾರೆ. ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇಟ್ಟಿರುತ್ತಾರೆ. ಮಾಜಿ ಶಾಸಕರಾದ ಅಖಂಡ ಶ್ರೀನಿವಾಸ ನನ್ನ ಹಳೆಯ ಸ್ನೇಹಿತರು. ನಾನು ಕಾರ್ಪೊರೇಷನ್ ಚುನಾವಣೆ ಮೊದಲು ನಡೆಸಿದಾಗ ಮುಖ್ಯಮಂತ್ರಿಯಾಗಿ ಅವರು ಮೊದಲು ಕಾರ್ಪೊರೇಷನ್ ಗೆದ್ದರು. ಆಮೇಲೆ 3 ಸಾರಿಯೋ 2 ಸಾರಿಯೋ ಅಸೆಂಬ್ಲಿಗೂ ಕೂಡ ಗೆದ್ದಿದ್ದಾರೆ. ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ರಂಗನಾಥದ ನಮ್ಮ ಪಕ್ಷದ ಕಾನೂನು ವಿಭಾಗದ ಅಧ್ಯಕ್ಷ ರಂಗನಾಥ್ ಇದ್ದಾರೆ. ಆಮೇಲೆ ಹಲವಾರು ವಿಷಯದಲ್ಲಿ ಮಾಹಿತಿ ಸಂಗ್ರಹಣ ಮಾಡಿ ನನ್ನ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಬಂದಿರ್ತಕ್ಕಂಥ
ಯುವ ಮುಖಂಡ ಶಿವ ಮಂಜುನಾಥ್ ಆ ಕಡೆ ಕೂತಿದ್ದಾರೆ ಅಂತ ಕರೀತಾರೆ. ನಾವೆಲ್ಲ ಸೇರಿದ್ದೇವೆ. ಕುಮಾರಸ್ವಾಮಿಯವರು ವೆಸ್ಟ್ ಬೆಂಗಾಲಲ್ಲಿದ್ದಾರೆ. ನಿನ್ನೆ ಈ ಘಟನೆಯ ಬಗ್ಗೆ ಮನಸ್ಸಿಗೆ ನೋವು ಮಾಡಿಕೊಂಡು ಶಾಂತಿಯುತವಾಗಿ ನೀವು ನಿಮ್ಮ ಹೋರಾಟವನ್ನು ಮುಂದುವರಿಸಿ ನಾನು ನಿಮ್ಮ ಜೊತೆಗೆ ಇರ್ತೇನೆ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಹೈದರಾಬಾದ್ ಕರ್ನಾಟಕದಲ್ಲಿ ಪ್ರವಾಸದಲ್ಲಿದ್ದಾರೆ. ಅವರು ಕೂಡ ಹೇಳಿದ್ದಾರೆ, ಇವತ್ತೇನು ಕೆಲವು ರೈತರ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ, FIR, ಅದನ್ನು ನೀವು ಹಿಂದಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿ ಕೂಡ ಮನವಿ ಮಾಡಿದ್ದಾರೆ. ಜೊತೆಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಕೂಡ ಇವತ್ತು ಬಹಳ ತ್ವರಿತವಾದ ಭಾಷಣ ಮಾತುಗಳನ್ನು ಪ್ರಯೋಗ ಮಾಡಿ ಬೆಳೆದ ರೈತರ ಬಗ್ಗೆ ಅವರ ಬೆಂಬಲವನ್ನು ಹೋರಾಟಕ್ಕೆ ಸೂಚಿಸಿದ್ದಾರೆ. ಆಗ ವಿಧಾನಸಭೆಯ ನಗರ ಪಕ್ಷದ ನಾಯಕರಾದ ಅಶೋಕ್ ಅವರು ಕೂಡ ಈ ಒಂದು ಘಟನೆಯ ಬಗ್ಗೆ ತೀವ್ರವಾದ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ, ನಾನು ಈ ಸಂದರ್ಭದಲ್ಲಿ ನಾನು ನಿನ್ನೆ ತಿಳ್ಕೊಂಡೆ, ಇವರಿಂದ ಕೇಳಬೇಕಾಗ್ತಿಲ್ಲ. ಆ ಹಳ್ಳಿಗೆ ಎಷ್ಟು ಜನ ಇದ್ದಾರೆ? ಸುಮಾರು 40% ಜನ ಅವರು ಹಳ್ಳಿ ಬಿಟ್ಟು ಯಾವುದೋ ಮಂಡಳಿ ಅಂತ ಬೆಂಗಳೂರಿಗೆ ಬಂದಿದ್ದಾರೆ. ಅವರು ನಮ್ಮ ಜಮೀನು ತಗೊಳ್ಳಿ ಅಂತ ಹೇಳ್ತಾರೆ. ಅವರು ಆ ಹಳ್ಳಿಲಿಲ್ಲ. ನನ್ನ ಕಾಗದಲ್ಲಿ ಬರೆದಿದೆ ಅಲ್ಲಿರೋ ಸನ್ನಿವೇಶ ಏನಿದೆ ಅಂತ. ಪೊಲ್ಯೂಷನ್ನು ಮತ್ತೊಂದು ಏನೇನಿದೆ ಎಲ್ಲ ವಿಶ್ಲೇಷಣೆ ಮಾಡಿದೆ. ಅವರ ಊರಲ್ಲಿಲ್ಲ. 40% ಜನ ಬೆಂಗಳೂರಿಗೆ ಬಂದಿದ್ದಾರೆ. ಅದರಲ್ಲಿ ಅವ್ರಿಗಿರೋದು ಸುಮಾರು 17 ಎಕರೆ ಭೂಮಿ. ಯಾವ ಭೂಮಿನ ನಾವು ಕೊಡ್ತೀವಿ ಅಂತ ಹೇಳಿದ್ರು ಅಂತೇಳಿ ಹೊರಗಡೆ ಪಬ್ಲಿಕ್ಕಿಗೆ ತೋರಿಸ್ತಾ ಇದ್ದಾರೆ. 5,500 ಎಕರೆ ಅಕ್ವೈರ್ ಮಾಡಿದ್ದೀವಿ ಅಂತ ಹೇಳಿ. ಆ 500 ಎಕರೆ ಎಲ್ಲ ಹಳ್ಳಿಗೆ ಹೋಗಿಲ್ಲ. ಇವರು ಹೋಗಿರೋದು ಹಳ್ಳಿಗೆ ಹೋಗಿದ್ದಾರೆ. ಇಲ್ಲಿ ಬೆಂಗಳೂರಿಗೆ ಬಂದು 40% ಜನ ವಾಪಸ್ ಇದ್ದಾರೆ. ಅವರು ವಾಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಇರೋದು 17 ಎಕರೆ ಭೂಮಿ. ಇನ್ನು ಉಳಿದದ್ದು ಸರ್ಕಾರಿ ಗೋಮಾಳ. ಅಲ್ಲಿ ಇರ್ತಕ್ಕಂಥ ಹಾಲಿ ವಾಸ ಮಾಡಿ ಹೆಣ್ಮಕ್ಳು ಹಾಲು ಕರೆದು ಅವ್ರ ಜೀವನ ಏನು ನಡೆಸ್ತಾ ಇದ್ದಾರೋ ಅವರು ರೆವಿನ್ಯೂ ಅಧಿಕಾರಿಗಳ ವಿನಂತಿಯ ಮೇಲೆ SP ಅವರು ಹೇಳ್ತಾರೆ, ರೆವಿನ್ಯೂ ಅಧಿಕಾರಿಗಳ ವಿನಂತಿಯ ಮೇಲೆ ನಾವು ಹೋದ್ವಿ ಅಂತ. ನಾನು
ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಅವರು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡುವಾಗ ಅವ್ರ ಬಗ್ಗೆನ ದೋಷ ಕೊಡೋಲ್ಲ. ರೆವಿನ್ಯೂ ಅಧಿಕಾರಿಗಳು ಈ ಸರ್ವೆ ಮಾಡಲಿಕ್ಕೆ ಹೋದಾಗ ನಮಗೆ ಬೆಂಬಲ ಕೊಡಬೇಕು ಅಂತ ಅವರು ವಿನಂತಿ ಮಾಡಿದಾಗ ಹೋಗಿದ್ದಾರೆ. ಕಂಪ್ಲೇಂಟ್ ಕೊಟ್ಟರು ಯಾರು? ರೆವಿನ್ಯೂ ಅಧಿಕಾರಿಗಳು. ಸರಿತಾನೆ? ರೆವಿನ್ಯೂ ಅಧಿಕಾರಿಗಳ ಕಂಪ್ಲೇಂಟ್ ಮೇಲೆ FIR ಹಾಕಿದ್ದಾರೆ. SP ಅವರು ಹೇಳ್ತಾರೆ, ಈ ಇವತ್ತು ನಡೆದಂಥ ಎಲ್ಲ ಘಟನೆಗಳನ್ನು ನಾನು DC ಅವರ ಗಮನಕ್ಕೆ ತರ್ತಾನೆ. ಅವರೇನು ಸೂಚನೆ ಕೊಡ್ತಾರೋ ಅದರ ಮೇಲೆ ನಾನು ಕಾನೂನು ಮುಂದುವರಿಸ್ತೇನೆ ಅಂತ ಹೇಳಿದ್ದಾರೆ. ನಾನು ಪ್ರತಿಯೊಂದು ವಿಷಯ ಗಮನಿಸಿದ್ದೇನೆ. ಏಕೆಂದರೆ ಯಾವುದೇ ಚೌಕಟ್ಟು ಮೀರಿ ಮಾತನಾಡಲಿಕ್ಕೆ ಹೋಗಲ್ಲ. IG ಅವರು ಹೋಗಿದ್ದಾರೆ, ಅವರು ಎಲ್ಲ ಕಡೆ ತಪಾಸಣೆ ಮಾಡಿದ್ದಾರೆ. ಒಬ್ಬ ಸಬ್ ಇನ್ಸ್ಪೆಕ್ಟ್ರು ಸ್ವಲ್ಪ ಪೆಟ್ಟು ಬಿದ್ದಿದೆ ಅಂತ ಅವರಿಗೆ ಒಂದು ತುರ್ತು ಚಿಕಿತ್ಸೆಯನ್ನು ಮಾಡಿಸಿ ಮನೆಗೆ ಕಳಿಸಿದ್ದಾರೆ. ಯಾರು ಆಸ್ಪತ್ರೆಯಲ್ಲಿ ಮಲಗುವಂತ ಯಾರಿಗೂ ಏಟೇನು ಬಿದ್ದಿಲ್ಲ. ಹೌದು, ಹೆಣ್ಮಕ್ಳು ಮನಸ್ಸಿನ ನೋವು, ಅವ್ರು ಹೋಗಿ ಹಾಕಬೇಕು, ಜೀವನ ಮಾಡಬೇಕಲ್ಲ. ಅವ್ರ ನೋವು ಅರ್ಥ ಮಾಡಬೇಕು. ಈಗ ಅವ್ರ ಮೇಲೆ FIR ಹಾಕಿ ಅರೆಸ್ಟ್ ಮಾಡಿದ್ರೆ ಅವ್ರ ಮನೆಗೆ ಹಾಲು ಕರೆಯಿದ್ದಾರೆ. 60,000 ಲೀಟ್ರು ಹಾಲು ಬರ್ತಾ ಇದೆ ಅದೊಂದು ಏರಿಯಾದಲ್ಲಿ. ನಾನು ಶಾಸಕರಾಗಿ, ಮುಖ್ಯಮಂತ್ರಿಯಾಗಿ ಆ ಕ್ಷೇತ್ರ ಅಭಿವೃದ್ಧಿಗೆ ನನ್ನ ಕೈಲಾದ ಕೆಲಸ ಮಾಡಿದ್ದೇನೆ. ರಾಮನಗರ, ಚನ್ನಪಟ್ಟಣ, ನಮ್ಮ ಮುಖ್ಯಮಂತ್ರಿಗಳ ಊರು, ಅದರ ಪಕ್ಕದಲ್ಲಿ ಇನ್ನೊಂದು ಕ್ಷೇತ್ರ ಇತ್ತು, ಕನಕಪುರ ಅಲ್ಲ, ಅದಕ್ಕೆ ಬೇರೆ ನಮ್ಮ ಶಿವಲಿಂಗಿ ನಾನು 2 ಕ್ಷೇತ್ರದಲ್ಲೂ ನಿಂತು ಸೋತಿದ್ದು ಉಂಟು, ಒಂದು ಸಾರಿ ಗೆದ್ದಿದ್ದು ಉಂಟು ಅಸೆಂಬ್ಲಿಗೆ. ಆದ್ದರಿಂದ ಇಲ್ಲಿ ಈ ಹೋರಾಟ ಮಾಡ್ತಕ್ಕಂಥದ್ದಲ್ಲಿ ನಾನು ದುಡ್ಕೋದಿಲ್ಲ.